ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೌರಿಂಗ್ ಆಸ್ಪತ್ರೆಯ ಡೀನ್ ಡಾಕ್ಟರ್ ಮನೋಜ್ ಕುಮಾರ್ಗೆ ತಲೆದಂಡದ ಭೀತಿ ಎದುರಾಗಿದೆ. ಬೌರಿಂಗ್ ಕಾಂಪೌಂಡ್ ಕುಸಿತ ದುರ್ಘಟನೆಗೆ ಮೇಲ್ನೋಟಕ್ಕೆ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಕಾರಣ ಅಂತ ನಿರ್ಧರಿಸಿರುವ ಸಿಎಂ ಸಿದ್ದರಾಮಯ್ಯ ಪ್ರಕರಣದ ತನಿಖೆಯನ್ನ ಪಿಡಬ್ಲ್ಯೂಡಿ ಇಲಾಖೆಯ ಮುಖ್ಯ ಇಂಜಿನಿಯರ್ ನೇತೃತ್ವದಲ್ಲಿ ಟೆಕ್ನಿಕಲ್ ತನಿಖಾ ಸಮಿತಿಗೆ ವಹಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಸ್ಪತ್ರೆಯ ಲೋಪ ಇದೆ ಅಂತ ಜಿಬಿಎ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ಕಾಂಪೌಂಡ್ ಪಕ್ಕ ಮಣ್ಣು ಹಾಕಿರೋದೇ ಕಾರಣ ಅಂತ ಸಿಎಂಗೆ ಜಿಬಿಎ ಅಧಿಕಾರಿಗಳು ಮಾಹಿತಿ ನೀಡಿದ್ರು. ಅವರು ಮಣ್ಣು ಹಾಕಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ರು. ಮೇಲ್ನೋಟಕ್ಕೆ ಆಸ್ಪತ್ರೆ ಡೀನ್ ತಪ್ಪಿದೆ, ಅವರ ವಿರುದ್ಧ ಯಾಕೆ ನೀವು ಕ್ರಮ ಕೈಗೊಂಡಿಲ್ಲ ಅಂತ ಸಿಎಂ ಜಿಬಿಎ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಆಸ್ಪತ್ರೆ ಪಕ್ಕದ ಖಾಲಿ ಜಾಗದಲ್ಲಿ ಮಣ್ಣು ಸುರಿದು ನೆಲ ಸಮತಟ್ಟು ಮಾಡಿಸಿದ್ದ ಬೌರಿಂಗ್ ಆಸ್ಪತ್ರೆ ಡೀನ್ ಡಾಕ್ಟರ್ ಮನೋಜ್ ಕುಮಾರ್ ಇಷ್ಟೆಲ್ಲ ಕಾಮಗಾರಿ ನಡೆಸೋಕೆ ಜಿಬಿಎ ಪರ್ಮಿಷನ್ ಪಡೆದಿರ್ಲಿಲ್ವಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಹಿಂದೂ ಮುಂದೂ ಯೋಚನೆ ಮಾಡದೆ ಡಾಕ್ಟರ್ ಮನೋಜ್ ಎಡವಟ್ಟು ಮಾಡ್ಕೊಂಡ್ ಬಿಟ್ರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಘಟನೆ ಕುರಿತು ತನಿಖೆ ನಡೆಸಲು ರಚಿಸಿರುವ ತಾಂತ್ರಿಕ ತನಿಖಾ ಸಮಿತಿ ಡಾಕ್ಟರ್ ಮನೋಜ್ ವಿಚಾರಣೆಗೆ ಸಹಕರಿಸುವಂತೆ ಸರ್ಕಾರ ಆದೇಶಿಸಿದೆ. ಬೌರಿಂಗ್ ಆವರಣದಲ್ಲಿ ನಿರ್ಮಾಣ ಕಾಮಗಾರಿ ಕುರಿತು ಜಿಬಿಎಯಿಂದ ಅನುಮತಿ ಪಡೆದ ನಕ್ಷೆ, ಯೋಜನಾ ವರದಿ ತನಿಖಾ ಸಮಿತಿಗೆ ನೀಡುವಂತೆ ಡಾಕ್ಟರ್ ಮನೋಜ್ಗೆ ಆದೇಶ ನೀಡಲಾಗಿದೆ. ತನಿಖಾ ತಂಡ ಮತ್ತು ಸಮಿತಿ ಕೋರುವ ಎಲ್ಲಾ ದಾಖಲೆ, ಮಾಹಿತಿಯನ್ನ ಒದಗಿಸಬೇಕೆಂದು ಸರ್ಕಾರ ಆದೇಶಿಸಿದೆ. ಇದೇ ವೇಳೆ ಡಾಕ್ಟರ್ ಮನೋಜ್ ಕುಮಾರ್ ತನಿಖಾ ಸಮಿತಿ ವರದಿಯಲ್ಲಿ ತಪ್ಪಿತಸ್ಥರಾಗಿ ಸಾಬೀತಾದ್ರೆ ತಲೆದಂಡ ಗ್ಯಾರಂಟಿ ಅಂತ ತಿಳಿದು ಬಂದಿದೆ. ಸಿಎಂ ಲೋಕಾಯುಕ್ತ ಭೇಟಿ ವೇಳೆ ಫುಲ್ ಟೆನ್ಷನ್ನಲ್ಲಿದ್ದ ಡಾಕ್ಟರ್ ಮನೋಜ್ ಕುಮಾರ್ ಸರ್ಕಾರ ರಚಿಸಿರುವ ಟೆಕ್ನಿಕಲ್ ತನಿಖಾ ಸಮಿತಿಯ ವಿಚಾರಣೆ ಎದುರಿಸಬೇಕಾಗಿದೆ. ಜೊತೆಗೆ ನಿನ್ನೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಕೂಡ ಡೀನ್ ಮನೋಜ್ ಕುಮಾರ್ಗೆ ಸುಮೋಟೋ ಪ್ರಕರಣದಡಿ ನೋಟಿಸ್ ನೀಡಲು ಸೂಚನೆ ನೀಡಿದ್ದು ಲೋಕಾಯುಕ್ತ ವಿಚಾರಣೆಗೆ ಒಳಗಾಗಬೇಕಾಗಿದೆ. ಏನೋ ಸರ್ಕಾರ ಆದೇಶಿಸಿರುವ ಟೆಕ್ನಿಕಲ್ ತನಿಖಾ ಸಮಿತಿ ಬೆಂಗಳೂರು ಜಿಲ್ಲಾಧಿಕಾರಿ ಹಾಗೂ ಯಲಹಂಕ ತಹಶೀಲ್ದಾರ್ ನೇತೃತ್ವದಲ್ಲಿ ನಡೆಯಲಿದೆ. ನಿವೃತ್ತ ಮುಖ್ಯ ಇಂಜಿನಿಯರ್ ಮೋಹನ್ ಕೆ ಈ ಸಮಿತಿಯ ಅಧ್ಯಕ್ಷರಾಗಿದ್ರೆ 4 ಅಧೀಕ್ಷಕ ಇಂಜಿನಿಯರ್ಗಳು ಸಮಿತಿಯ ಸದಸ್ಯರಾಗಿರ್ತಾರೆ. ತಾಂತ್ರಿಕ ತನಿಖಾ ಸಮಿತಿ ಸಮಗ್ರ ತನಿಖೆ ಕೈಗೊಂಡು ಸರ್ಕಾರಕ್ಕೆ 7 ದಿನಗಳ ಒಳಗಾಗಿ ವರದಿ ಸಲ್ಲಿಸಲು ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಕಾಂಪೌಂಡ್ ಪಕ್ಕ ಮಣ್ಣು ಹಾಕಿ ಆಟದ ಮೈದಾನ ಮಾಡಲು ಹೋಗಿ ಬೌರಿಂಗ್ ಆಸ್ಪತ್ರೆಯ ಡೀನ್ ಎಡವಟ್ಟು ಮಾಡಿದ್ದಾರೆ ಅನ್ನೋ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ. ಒಟ್ಟಾರೆ 7 ಜನ ಅಮಾಯಕರ ಜೀವ ಕಳೆದುಕೊಳ್ಳಲು ಕಾರಣರಾದವರು ಶೀಘ್ರದಲ್ಲೇ ಜೈಲು ಸೇರುವ ಭೀತಿ ಎದುರಾಗಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.